ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವೀಕ್ಷಕರೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನಂದ್ರೆ, ಔರಾದ್ನ ಶಾಸಕರು ಹಾಗೂ ಮಾಜಿ ಪಶುಸಂಗೋಪನಾ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರ ಪುತ್ರ ಮದುವೆಯಾಗುವುದಾಗಿ ನಂಬಿಸಿ ಆನ್ಲೈನ್ನಲ್ಲಿ ಪರಿಚಯವಾದಂತಹ ಯುವತಿಯನ್ನ ಮಹಾರಾಷ್ಟ್ರ, ಕರ್ನಾಟಕದ ವಿವಿಧ ಕಡೆ ದೈಹಿಕವಾಗಿ ಬಳಸಿಕೊಂಡು ನಂತರ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ಕೊನೆಗೆ ಮದುವೆ ಆಗಲ್ಲ ಅಂತ ಹೇಳಿ ಯುವತಿಗೆ ವಂಚಿಸಿರುವಂತಹ ಪ್ರಕರಣ ರಾಜ್ಯವ್ಯಾಪಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಆದರೆ ಇಲ್ಲಿಯ ತನಕ ಆ ಒಂದು ಪ್ರಕರಣ ದಾಖಲಾಗಿ ಇವತ್ತಿಗೆ 10 ರಿಂದ 15 ದಿನ ಆಗುತ್ತೆ. ಆದರೆ ಆರೋಪಿಯ ಬಂಧನವಾಗಿಲ್ಲ. ಆರೋಪಿ ಯಾರು? ಆರೋಪ ಯಾರ ಮೇಲೆ ಕೇಳಿ ಬಂದಿದೆ? ಪ್ರತೀಕ್ ಚವ್ಹಾಣ್ ಮೇಲೆ ಆರೋಪ ಕೇಳಿ ಬಂದಿದೆ. ಆತ ಆರೋಪಿನ ಅಥವಾ ಸಾಮಾನ್ಯನ ಅದು ನನಗೆ ಗೊತ್ತಿಲ್ಲ. ಆದರೆ ಆರೋಪ ಕೇಳಿ ಬಂದಿರೋದಂತೂ ಸತ್ಯ. ಆದರೆ ಸ್ಪಷ್ಟಪಡಿಸಬೇಕಾದವರು ಪ್ರತೀಕ್ ಚವ್ಹಾಣ್. ಆದರೆ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದು ಪ್ರಭು ಚವ್ಹಾಣ್. ಆದರೆ ಪ್ರತೀಕ್ ಚವ್ಹಾಣ್ ಮೇಲಿನ ಪ್ರಕರಣ ಅತ್ಯಂತ ಗಂಭೀರವಾಗಿದೆ ಅಂತ ಇವತ್ತು ರವಿಸ್ವಾಮಿ ಅವರು ಹೇಳ್ತಾರೆ. ರವಿಸ್ವಾಮಿ ಯಾರು? ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವಿಸ್ವಾಮಿ ಅವರು ಹೇಳ್ತಾರೆ, ಶಾಸಕ ಪ್ರಭು ಚವ್ಹಾಣ್ ಬಹಳ ಪ್ರಭಾವಿ ರಾಜಕಾರಣಿ, ಹೀಗಾಗಿ ಈ ಪ್ರಕರಣದ ತನಿಖೆಯನ್ನ SITಗೆ ವಹಿಸಬೇಕು ಅಂತ ರವಿಸ್ವಾಮಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಇವತ್ತು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಇದೊಂದೇ ಪ್ರಕರಣವಲ್ಲ, ಹಿಂದೆಯೂ ಇಂತಹ ಪ್ರಕರಣಗಳು ನಡೆದಿದ್ವು. ಕಿರುಗುಣವಾಡಿ ಗ್ರಾಮದ ಯುವತಿಗೂ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ರು. SIT ತನಿಖೆ ವಹಿಸಿದ್ರೆ ಮಾತ್ರ ಪ್ರತೀಕ್ ಚವ್ಹಾಣ್ ಮೋಸದಾಟ ಬಯಲಾಗುತ್ತೆ. ಯುವತಿಯ ಕುಟುಂಬಸ್ಥರು ಬರ್ತ್ಡೇ ವಿಶ್ ಮಾಡಲು ಹೋದಾಗ ಚವ್ಹಾಣ್ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಮಹಿಳಾ ಆಯೋಗಕ್ಕೆ ದೂರು ಕೊಡ್ತಾರೆ. ಆಮೇಲೆ ಪೊಲೀಸ್ ಠಾಣೆಯಲ್ಲಿ FIR ಆಗುತ್ತೆ. ಅದಾದ್ಮೇಲೆ ಹೊಕ್ರಾಣ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ಕುಟುಂಬಸ್ಥರ ಮೇಲೆ ಕೇಸ್ ಮಾಡಿದ್ದಾರೆ. ಇದು ಸಂತ್ರಸ್ತ ಯುವತಿಯ ಕುಟುಂಬಸ್ಥರನ್ನ ಹೆದರಿಸುವ ತಂತ್ರವಾಗಿದೆ. ಮಗನ ಮೇಲೆ ಆರೋಪ ಬಂದ್ರೆ ತಂದೆ ಪ್ರೆಸ್ ಮೀಟ್ ಮಾಡಿ ಸಮರ್ಥನೆಯನ್ನ ಮಾಡಿಕೊಡ್ತಾರೆ ಮತ್ತು ಪ್ರೆಸ್ ಮೀಟ್ ನಲ್ಲಿ ನಿಶ್ಚಿತಾರ್ಥ ರದ್ದಾಗಿದೆ ಅಂತ ಹೇಳಿದವರು ಕೋರ್ಟ್ನಲ್ಲಿ ನೆಂಟ ಸ್ಥಾನ ಮುರಿದಿಲ್ಲ ಅಂತ ಹೇಳ್ತಾರೆ. ಅನ್ಯಾಯಕ್ಕೊಳಗಾದ ಮಹಿಳೆಯರು ಧ್ವನಿ ಎತ್ತಿ ನಿಮ್ಮ ಜೊತೆ ಏಕ್ತಾ ಫೌಂಡೇಶನ್ ಇರುತ್ತೆ ಮತ್ತು ತಂದೆ ಮಗನ ಕೃತ್ಯ ಬಯಲಿಗೆಳೆಯೋಣ ಅಂತ ಇವತ್ತು ರವಿಸ್ವಾಮಿ ಮನವಿಯನ್ನ ಮಾಡಿದ್ದಾರೆ. ಏನು, ಪ್ರಭು ಚವ್ಹಾಣ್ ಅವರೇ ಸಂತ್ರಸ್ತ ಕುಟುಂಬಸ್ಥರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ವಿಡಿಯೋ ಕೂಡ ಇದೆ. ಆದರೆ ಕೊನೆಗೆ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣನಿಗಿಂತಲೂ ದೊಡ್ಡ ವ್ಯಕ್ತಿ ಆಗಿರಬಹುದು ಅಂತ ರವಿಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ಹಾಗಿದ್ರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ರವಿಸ್ವಾಮಿ ಏನ್ ಹೇಳಿದ್ರು? ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಬನ್ನಿ. ಇದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಕ್ ಬಂದಿದ್ದ ಮುಖಾಂತರ ಈ ವಿಷಯ ಬಹಳ ಗಂಭೀರವಾದ ವಿಷಯ ಇದೆ. ಇಲ್ಲಿದ್ದ ಶಾಸಕ ಪ್ರಭು ಚವ್ಹಾಣ್ 4 ಸರಿ ಶಾಸಕ, 2 ಸರಿ ಮಂತ್ರಿ, ಬಹಳ ಪ್ರಭಾವಿಯಾಗಿದ್ದಾರೆ. ಹಾಗಾಗಿ ಈ ವಿಷಯ SIT ಕೊಡ್ಬೇಕಂತೇಳಿ ನನ್ನ ಮನವಿ ಇದೆ. ಮತ್ತು ಜೊತೆಲಿ SIT ಯಾಕೆ ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಮೇಲೆ ಕೂಡ ನಮಗೆ ವಿಶ್ವಾಸ ಇದೆ. ಸಬ್ಜೆಕ್ಟ್ ಅಷ್ಟು ಗದ್ದಲಗೂಡಿದ್ದಿದೆ ಮಾಡಿದಾಗ ಇನ್ನೊಬ್ಬಕ್ಕೆ ಹುಡುಗಿ ಜೊತೆ ಮಾತಾಡಿದ ವಿಷಯನ ಗಮನಕ್ಕೆ ಬಂತು, ಮಾಧ್ಯಮದವರಿಗಾಗಿರ್ಬೋದು, ನಮಗೆಲ್ಲ. ಇಂಥ ಬಹಳಷ್ಟು ಪ್ರಕರಣಗಳವ. ಇದು SIT ಕೊಟ್ಟಾಗೆ ಸಾಧ್ಯ ಆಗುತ್ತೆ. ಇದರಲ್ಲಿ ಎಷ್ಟು ಜನರಿಗೆ ಪ್ರತೀಕ್ ಚವ್ಹಾಣ್ ಮೋಸ ಮಾಡಿದಾನಂತೇಳಿ. ಎರಡನೇದು, ಪ್ರಭು ಚವ್ಹಾಣ್ ಇಷ್ಟು ಪ್ರಭಾವಿ ಆದಾರಂದ್ರೆ 5ನೇ ತಾರೀಕು ಅವ್ರ ಮನೆಗೆ, 6ನೇ ತಾರೀಕು ಅವ್ರ ಬರ್ಡೇ ಇತ್ತು, 5ನೇ ತಾರೀಕಿಗೆ ಇವ್ರ ಕುಟುಂಬಸ್ಥರು ಅವ್ರ ಮನೆಗೆ ಹೋಗಿ ಒಂದು ಬರ್ಡೇ ವಿಶ್ ಮಾಡಬೇಕು, ಈ ವಿಷಯದಾಗ ಮಾತಾಡಬೇಕು ಅಂತೇಳಿ ಹೋದಾಗ ಅವರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಅವ್ರ ಮನೆಯಲ್ಲಿ CC ಕ್ಯಾಮ್ರಾ ಇದೆ, ಅವ್ರದ್ದೇ ಅಂಗರಕ್ಷಕರು ಇರ್ತಾರೆ. ಹಲ್ಲೆ ಆದಾಗ ಆ ವಿಷಯ ಅಲ್ಲಿಗೆ ಅವತ್ತಿನ ಸಬ್ಜೆಕ್ಟ್ ಕ್ಲೋಸ್ ಆಗಿರ್ತದೆ. ಅವರಿಗೆ ಹುಡುಗಿ ಮನೆಯವರಿಗೆ ಯಾವುದೇ ಥರ ಸಪೋರ್ಟ್ ಇರೋಂಗಿಲ್ಲ. ಆದರೆ ಇವತ್ತು 20ನೇ ತಾರೀಕಿನ 15 ದಿವಸದ ನಂತರ ಏನು ಇಲ್ಲಿ ಈ ಮಹಿಳಾ ಆಯೋಗ ಮತ್ತು SP ಸಾಹೇಬರ ಇಂಟರ್ಲಿಂದ ಏನು FIR ಆಗುತ್ತೋ 4 ಗಂಟೆಗೆ, ಅವತ್ತೇ ಸಾಯಂಕಾಲ 8 ಗಂಟೆಗೆ ಹೊಕ್ಕಣ ಪೊಲೀಸ್ ಸ್ಟೇಷನ್ಗೆಲ್ಲ ಅವ್ರ ಮೇಲೆ, ಕುಟುಂಬದ ಮೇಲೆ FIR ಆಗ್ತದೆ. ಅವ್ರ ತಂದೆ ಮೇಲೆ, ತಾಯಿ ಮೇಲೆ, ಅವ್ರ ಮೇಲೆ. ಅಂದರೆ ಒಂದು ಇದು ಅವ್ರಿಗೆ ಹೆದರಿಸಿದಂಥ ಬೆದರಿಸದಂಥ ತಂತ್ರ. ಅದ್ರ ಜೊತೆ ಆರೋಪ ಬಂದದ ಮಗನ ಮೇಲೆ ತಂದೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ.
ತಂದೆ ಬಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾರ, ನನ್ನ ಮಗ ಅಂದರೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಎಲ್ಲ ಇನ್ಕ್ವೈರಿಗ ಎಲ್ಲ ಟೆಸ್ಟ್ಗಳಿಗೆ ಸಿದ್ಧಿದ್ದಾನ, ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಆರೋಪ ಯಾರ ಮೇಲೆ ಬಂದದ? ಮಗನ ಮೇಲೆ ಬಂದದ. ಸರಿ, ತಂದೆಯವ್ರು ಹೇಳ್ಯಾರ, ಈ ಶಾಸಕರಾಗಿ ನಮ್ಮ ದೇಶದ ಸಂವಿಧಾನ ಕಾನೂನಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಅವ್ರದ್ದದ, ಅವರೇ ಕಾನೂನು ಹೆಜ್ಜೆ ಹರಿಸ್ತಾರಂದ್ರೆ ಏನು ಅರ್ಥ? ಹಾಗಾದ್ರೆ ಅವರು ಆರೋಪ ಬಂದದ ಮಗನ ಮೇಲೆ, ಮಗನಿಗೆ ಕರ್ಕೊಂಡು ಬಂದು ಮಗ ಹೇಳಬೇಕಿತ್ತು ನಾನು ಮಾಡಿದ ಸತ್ಯ ಅದ, ಹುಡುಗಿ ಆರೋಪ ಮಾಡೋದು ಸರಿ ಅದ, ನಿಜ ಅದ, ಏನದ ಅಂತೇಳಿ ಅದು ಬಿಟ್ಟು ತಂದೆ ಹೇಳ್ತಾರೆ. ದುರ್ದೈವ ಅದ ಅಂತ ಹೇಳ್ಕೋಬೇಕು, ಅಥವಾ ನಿಮ್ಮ ಪತ್ರಕರ್ತ ಬಂದರೂ ನೆನಪಿಗೆ ಗೊತ್ತಿಲ್ಲ, ಯಾರೋ ಒಬ್ಬರು ಅವ್ನಿಗೆ ಕೇಳಿಲ್ಲ ಏನಂತ, ನಿನ್ನ ಮಗನ ಮೇಲೆ ಆರೋಪ ಅದ, ನೀ ಯಾಕೆ ಬಂದಿರಪ್ಪ, ನಿನ್ನ ಮಗ ಎಲ್ಲಿ ಅಂತ. ಇವತ್ತಿಗೂ FIR ಆಗಿ ಇಷ್ಟು ದಿವಸ ಆಯಿತು, ಅವನು ಬೆನ್ನಿಂಗ್ ನಿಂತ್ಕೊಂಡು. ನಿನ್ನೆ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಯಿತು. ಆರ್ಬೇಕಾದ್ರೆ ಅವ್ರ ಅಡ್ವೊಕೇಟು ಏನು ಸ್ಟ್ಯಾಂಡ್ ತಗೋತಾರ, ಇಲ್ಲಿ ಬಹಿರಂಗವಾಗಿ ಹೇಳಿದ್ರು ಅವರು. ಹುಡುಗಿ ಚರಿತ್ರೆ ಮೇಲೆ ಕ್ವಶನ್ ಮಾಡಿದ್ರು ಪ್ರೆಸ್ ಮೀಟಲ್ಲಿ. ನಾವು ಇದು ಭೂಮಿಯಲ್ಲಿ ಅನ್ಯಾಯ ಬರ್ದಾಸ್ತ್ ಮಾಡೋಂಗಿಲ್ಲ, ಅನ್ಯಾಯ ಯಾರು ಮಾಡ್ತಾರೋ ಅವನಿಗಿಂತ ದೊಡ್ಡವರು ಅನ್ಯಾಯ ಸಹಿಸ್ತಾನ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಪ್ರಭು ಚವ್ಹಾಣ್ ತಂದೆ ಮಕ್ಕಳು ಏನು ಕೃತ್ಯ ಮಾಡ್ಯಾರ, ಇದರಲ್ಲಿ ನಿಜವಾದ ಆರೋಪಿ ಏನೋ ಬೆನ್ನಿಗೆ ಕುಮ್ಮಕ್ಕೆ ನಿಂತಾರ ಪ್ರತೀಕ್ ಚವ್ಹಾಣ್ ಅಲ್ಲ, ಪ್ರಭು ಚವ್ಹಾಣ್ ಅವರು. ಸರ್ಕಾರ ಸೋಮೋಟೋ ಆಗಿ ಪ್ರಭು ಚವ್ಹಾಣ್ ಅವ್ರದ್ದು ಹೆಸರು FIR ಸೇರಿಸ್ಕೋಬೇಕು, ಇನ್ಕ್ವೈರಿ ಮಾಡಬೇಕು. ಇವ್ರು ಎಷ್ಟು ಮಂದಿ ಭೂಮಿ ಕಬಳಿಕೆ ಮಾಡಿದಾರ, ಎಷ್ಟು ನ್ಯಾಯಾಂಗದ ಶಿಕ್ಷೆ ಆಗ್ಬೇಕು ಸರ್. ಇನ್ನೊಬ್ಬ ಇನ್ನು ಏನು ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಪ್ರಜ್ವಲ್ ರೇವಣ್ಣ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿದ್ವಿ, ಅವ್ರಿಗಿಂತ ದೊಡ್ಡ ವ್ಯಕ್ತಿ ಕಾಣ್ತಾರೆ. ಎಸ್, ಕೇಳಿದ್ರಲ್ಲ ರವೀಂದ್ರ ಸ್ವಾಮಿ ಅವರು ಏನು ಹೇಳಿದ್ರು. ಮಗನ ಕಾಮಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಔರಾದ್ ಕ್ಷೇತ್ರದ ಹಾಲಿ ಶಾಸಕ ಪ್ರಭು ಚವ್ಹಾಣ್ ಅವರನ್ನ ಕೂಡಲೇ ಬಂಧಿಸಬೇಕು, ಹಾಗೂ ಯುವತಿಯರ ಜೀವನ ಹಾಳು ಮಾಡಿದ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವ್ಹಾಣ್ ಪ್ರಕರಣದ ಕುರಿತು SIT ತನಿಖೆ ಆಗಬೇಕು ಅಂತ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಆದರೆ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ತಿರುವು ಪಡಿತಾನೆ ಹೋಯಿತು. ಈ ಒಂದು ಪ್ರಕರಣ ಶುರುವಾದಾಗಿನಿಂದಲೂ ಒಂದೊಂದು ತಿರುವು ಪಡಿತು. ಮೊಟ್ಟ ಮೊದಲನೇದು, ಪ್ರಭು ಚವ್ಹಾಣ್ ಅವರ ಹುಟ್ಟು ಹಬ್ಬ ನಾಳೆ, ಅಂದರೆ ಆ ದಿನ ರಾತ್ರಿ ಅವರ ಮನೆಯಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಪ್ರಭು ಚವ್ಹಾಣ್ ಯಾರಿಗೋ ಕಪಾಳ ಮೋಕ್ಷ ಮಾಡ್ತಿರುವಂಥ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ಒಂದು ವಿಡಿಯೋವನ್ನ, 1 ಸೆಕೆಂಡ್ನ ವಿಡಿಯೋವನ್ನ ಸ್ಲೋ ಮೋಷನ್ನಲ್ಲಿ ತೋರಿಸಿದಾಗ 6 ಸೆಕೆಂಡ್ ವಿಡಿಯೋ ಆದಾಗ ಪ್ರಭು ಚವ್ಹಾಣ್ ಯಾರಿಗೋ ಕಪಾಳ ಮೋಕ್ಷ ಮಾಡಿದ್ರು. ಆ ವಿಷಯ ಅದು ಅಷ್ಟಕ್ಕೆ ಮುಗೀತು ಅಂದುಕೊಳ್ಳುವಷ್ಟರಲ್ಲಿಯೇ ಮಹಿಳಾ ಆಯೋಗಕ್ಕೆ ಹೋಗಿ ಯುವತಿ ಸಂಧ್ಯಾ ದೂರನ್ನ ಕೊಡ್ತಾರೆ. ಯುವತಿಯ ದೂರಿನ ಆಧಾರದ ಮೇಲೆ ಹಾಗೂ ನಾಗಲಕ್ಷ್ಮಿ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪೊಲೀಸರಿಗೆ ನಿರ್ದೇಶನ ಬರುತ್ತೆ, FIR ಅನ್ನ ದಾಖಲು ಮಾಡ್ಕೊಳ್ಳಿ ಅಂತ. ಮಾಡ್ಕೊತಾರೆ, ಮತ್ತೆ ಮುಂದುವರಿತಾರೆ. ಅದಾದ ಮೇಲೆ ಪ್ರಭು ಚವ್ಹಾಣ್ ಅವರು ಮಾಸ್ ಎಂಟ್ರಿ ಕೊಡ್ತಾರೆ. 30ರಿಂದ 40 ಕಾರುಗಳು, ಇನೋವಾ, ಫಾರ್ಚುನರ್, ಬುಲೆರೋ ಕಾರುಗಳನ್ನು ತಗೊಂಡು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನನ್ನ ಮಗ ತಪ್ಪೇ ಮಾಡಿಲ್ಲ, ನನ್ನ ಮಗನಿಗೆ ಯಾವ ಟೆಸ್ಟ್ ಬೇಕಾದರೂ ಮಾಡಿಕೊಳ್ಳಿ ಅಂತ ಎದೆ ಉಬ್ಬಿಸಿ ಹೇಳ್ತಾರೆ. ಆದರೆ ಪ್ರಕರಣ ದಾಖಲಾಗಿದ್ದು ಪ್ರತೀಕ್ ಚವ್ಹಾಣ್ ಮೇಲೆ, ಆದರೆ ಅದಕ್ಕೆ ಸಬೂಬ್ ಹೇಳಿದ್ದು ಪ್ರಭು ಚವ್ಹಾಣ್. ಅಂದರೆ ಸಿಂಪಲ್ ಲಾಜಿಕ್ನ ಯೋಚನೆ ಮಾಡಬೇಕು. ಯಾರ ಮೇಲೆ ಆರೋಪ ಇರುತ್ತೋ ಅವರು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಹಂಗಲ್ಲ. ಮಗನ ಮೇಲೆ ಆರೋಪ ಇದ್ರೆ ತಂದೆ ಬಂದು ಹೇಳ್ತಾರೆ ನನ್ನ ಮಗ ತಪ್ಪೇ ಮಾಡಿಲ್ಲ ಅಂತ. ಇದು ನಿಜಕ್ಕೂ ಈ ಕ್ಷೇತ್ರದ ಈ ಜಿಲ್ಲೆಯ ಜನರು ನಂಬಬೇಕಾ? ಇನ್ನು ಎರಡನೇ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಪ್ರಭು ಚವ್ಹಾಣ್ ಅವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಯುವತಿಯನ್ನ ಮದುವೆಯಾಗುವುದಾಗಿ ಹೇಳಿ ಅವರ ಕುಟುಂಬದ ಒಂದಿಷ್ಟು ಜಮೀನನ್ನ ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ದಾರೆ, ಅಂದರೆ ತಮ್ಮ ಸಹೋದರರ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಅಂತ ಗಂಗಾಧರ್ ರಾಥೋಡ್ ಅನ್ನೋರು ಆರೋಪ ಮಾಡಿದ್ರು. ಅವರಾದ ಮೇಲೆ ಸಂಧ್ಯಾ ಅನ್ನೋ ಯುವತಿ ಜೊತೆ ಮದುವೆ ಆಗ್ತೀನಂತ ಅವರಿಗೂ ಕೂಡ ವಂಚನೆ ಮಾಡಿದ್ರು. ಸಂಧ್ಯಾ ಎನ್ನೋ ಯುವತಿಯ ಜೊತೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಡಿಬೇಕಾದಂತಹ ಸಂದರ್ಭದಲ್ಲಿ ಪೂಜಾ ಗಂಗಾಧರ್ ರಾಥೋಡ್ ಎನ್ನೋ ಯುವತಿಯ ಮನೆಯವರು ಜಗಳ ಮಾಡ್ತಾರೆ, ರಂಪಾಟ ಮಾಡ್ತಾರೆ ಅಂತ ಎಂಗೇಜ್ಮೆಂಟ್ ಸಮಯದಲ್ಲಿ 100 ಪೊಲೀಸರನ್ನ ಸೆಕ್ಯೂರಿಟಿಯಾಗಿ ಬಳಸ್ಕೊಂಡಿದ್ರು. ಇದು ಯಾರೂ ಮರೆತಿಲ್ಲ. ಈಗ ಯಾವ ಯುವತಿಯ ಜೊತೆ ನಿಶ್ಚಿತಾರ್ಥವಾಗುವಂಥ ಸಂದರ್ಭದಲ್ಲಿ
ಅಷ್ಟೊಂದು ಸೆಕ್ಯೂರಿಟಿ ನೀಡ್ ನಿಶ್ಚಿತಾರ್ಥ ಆಗ್ತಾರೆ, ಇವಾಗ ಆ ಹುಡುಗಿಗೂ ಮದುವೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಲ್ಲದೆ ಬೇರೆ ಒಂದು ಯುವತಿಯ ಜೊತೆ ಕಾಲ್ಸ್ ಅಂದರೆ ಫೋನ್ ಕಾಲ್ ಸಂಭಾಷಣೆ ಕೂಡ ಇದೆ. ಪ್ರಭು ಚವ್ಹಾಣ್ ಮಗ ಪ್ರತೀಕ್ ಚವ್ಹಾಣ್ ಮಾತನಾಡಿದ್ದು. ಅಂದರೆ ಇಷ್ಟೆಲ್ಲ ಆದರೆ ನಮಗಂತೂ ಮೇಲ್ನೋಟ ಕಾಣಿಸ್ತಾ ಇರೋದು ಮೂವರ ಜೊತೆ. ಒಬ್ಬರಿಗೆ ಮಾತನಾಡಿ ನಂಬಿಸಿದ್ದಾರೆ, ಇನ್ನೊಬ್ಬರಿಗೆ ಮದುವೆ ಆಗುವುದಾಗಿ ನಂಬಿಸಿದ್ದಾರೆ, ಇನ್ನೊಬ್ಬರನ್ನ ದೈಹಿಕವಾಗಿ ಬಳಸ್ಕೊಂಡು ನಂಬಿಸಿದ್ದಾರೆ. ಆದರೆ ಕೊನೆಗೆ ನಾನು ಯಾರಿಗೂ ಮಾಡಿಕೊಳ್ಳಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಅನ್ನೋದು ರವೀಂದ್ರ ಸ್ವಾಮಿಯವರ ಆರೋಪ. ಇನ್ನು ಬೆಂಗಳೂರು, ಶಿರಡಿ ಸೇರಿದಂತೆ ಅನೇಕ ಕಡೆ ಕರೆದುಕೊಂಡು ಹೋಗಿ ಆಕೆಯ ಶೀಲ ಹಾಳು ಮಾಡಿರೋದು ಅಲ್ಲದೆ ಆಕೆಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದನ್ನು ಮುರಿದು ಹಾಕಿರೋದಾಗಿ ಹೇಳಿ ಮೊನ್ನೆಯಷ್ಟೇ ಪ್ರಭು ಚವ್ಹಾಣ್ ಅವರ ಜನ್ಮದಿನದ ಹಿಂದಿನ ದಿನ ಕುಮಾರಿ ಸಂಧ್ಯಾ ರೌತಡ್ ಅವರ ತಾಯಿ ಮನೆಗೆ ಬಂದಾಗ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ತನ್ನ ಪ್ರಭಾವವನ್ನು ಬೆಳೆಸಿ ಅವರ ಮೇಲೆಯೇ ಕೇಸ್ ದಾಖಲಿಸಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ. ಇದಲ್ಲದೆ ನಾನು ನಿಮ್ಗೆ ಹೇಳಿದ್ನಲ್ಲ, ಪೂಜಾ ಗಂಗಾಧರ್ ರಾಥೋಡ್ ಕೇಸ್ ಕೂಡ ಸೇಮ್ ಆಗಿತ್ತು. 26 ಎಕರೆ ಹೊಲವನ್ನು ಕೂಡ ತಮ್ಮ ಅಜ್ಜನ ಹೊಲ, ಪೂಜಾ ಗಂಗಾಧರ್ ರಾಥೋಡ್ ಅವರ ಅಜ್ಜನ ಹೊಲವನ್ನು ಇವರು ಸಂಬಂಧಿಕರ ಹೆಸರಿಗೆ ಮಾಡ್ತಾರೆ. ಅಂದರೆ ಇನ್ನೋರ್ವ ಯುವತಿಯೊಂದಿಗೆ ಪ್ರತೀಕ್ ಚವ್ಹಾಣ್ ತನ್ನ ಕಾಮದಾಹವನ್ನು ತೀರಿಸಿಕೊಂಡಿದ್ದಲ್ಲದೆ ಇಂಥ ಅನೇಕ ಕೃತ್ಯಗಳನ್ನು ಎಸಗಿದ್ದಾರೆ ಅನ್ನೋದು ರವೀಂದ್ರ ಸ್ವಾಮಿಯವರ ಆರೋಪ. ಇದಲ್ಲದೆ ಇನ್ನೂ ಮುಂದುವರೆದು ಹೇಳ್ತಾರೆ, ಮಗನ ಕಾಮದಾಹಕ್ಕೆ ಒಬ್ಬ ತಂದೆಯಾಗಿ ಬುದ್ಧಿ ಹೇಳುವ ಬದಲು ಮಗನ ಪರವಾಗಿ ನಿಂತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಪ್ರಕರಣ ಬೇರೆಡೆ ಕೊಂಡೊಯ್ಯಲು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಹಾಗೂ ಇತರರ ಹೆಸರು ಪ್ರಸ್ತಾಪವನ್ನು ಮಾಡಿ ಪ್ರಕರಣದಿಂದ ನುಣುಚಿಕೊಳ್ಳಲು ಪ್ರಭು ಚವ್ಹಾಣ್ ಪ್ಲ್ಯಾನ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು, ನಿಮ್ಮ ಮಗನಿಗೆ ಶಿರಡಿ ಮತ್ತು ಬೆಂಗಳೂರಿಗೆ ಯುವತಿಯರನ್ನ ಕರೆದುಕೊಂಡು ಹೋಗಲಿಕ್ಕೆ ಯಾವುದಾದ್ರೂ BJP ನಾಯಕರು ಹೇಳಿದ್ರಾ? ಇಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಆಗುತ್ತೇನೆ ಅಂತ ಹೇಳಿ ದೈಹಿಕವಾಗಿ ಬಳಸಿಕೊಳ್ಳಿ ಅಂತ ಯಾವುದಾದ್ರೂ ಕಾಂಗ್ರೆಸ್ ನಾಯಕರು ಹೇಳಿದ್ರಾ? ಇಲ್ಲ ಎಂಗೇಜ್ಮೆಂಟ್ ಆದಮೇಲೆ ಈ ಯುವತಿಯ ಜೊತೆ ಸಂಬಂಧ ಮುರಿದುಕೊಳ್ಳಿ ಅಂತ JDSನವರು ಏನಾದರೂ ಹೇಳಿದ್ರ? ಯಾರೂ ಹೇಳಿಲ್ಲ. ಇದರಲ್ಲಿ ರಾಜಕೀಯ ಹೆಂಗೆ ಬರುತ್ತೆ? ವೈಯಕ್ತಿಕ ವಿಷಯದಲ್ಲಿ ರಾಜಕೀಯ ಬರುವಂತಹ ಮಾತೇ ಇಲ್ಲ. ಬರೀ ನಿಮ್ಮ ಮಗನ ಕಾಮದಾಹಕ್ಕೆ ಅವ್ರನ್ನ ಬಳಸಿಕೊಳ್ಳಲಾಗಿದೆ, ಇದೊಂದು ಆರೋಪ. ಇನ್ನು ಕಳೆದ 15 ವರ್ಷಗಳಿಂದ ಔರಾ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ನೆಲಕಚ್ಚಿದೆ. ಭೂ ಕಬಳಿಕೆ ಮುಗಿಲು ಮುಟ್ಟಿದೆ, ಅತ್ಯಾಚಾರ ತಾಂಡವಾಡ್ತಿದೆ. ತನ್ನ ರಾಜಕೀಯ ಪ್ರಭಾವ ಬೆಳೆಸಿ ಮೇಲಿನ ಎಲ್ಲ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುತ್ತಿರುವಂಥ ಪ್ರಭು ಚವ್ಹಾಣ್ ಅವರ ಭ್ರಷ್ಟಾಚಾರಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಏಕ್ತಾ ಫೌಂಡೇಶನ್ನ ಅಧ್ಯಕ್ಷ ರವೀಂದ್ರ ಸ್ವಾಮಿ ಇವತ್ತು ಆರೋಪವನ್ನು ಮಾಡಿರುವಂಥದ್ದು. ಕೇಳಿದ್ರಲ್ಲ, ರವಿಸ್ವಾಮಿ ಅವರು ಇದಕ್ಕಿಂತ ಮೊದಲೇ ಅವರ ಬೈಟನ್ನು ಪ್ಲೇ ಮಾಡಿ ತೋರಿಸಿದ್ವಿ. ಅವರು ಈ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. ಇದಲ್ಲದೆ ಪ್ರಭು ಚವ್ಹಾಣ್ ಅವರ ಬಗ್ಗೆ ನಿಮಗೊಂದು ನೆನಪಿರಲಿ, ಕೇರಳದ ವಯನಾಡಿನಲ್ಲಿ ಹಾಲಿ ಸಂಸದೆ ಪ್ರಿಯಾಂಕಾ ಗಾಂಧಿಯವರ ಖಾಸಗಿ ಅಂಗಾಂಗವನ್ನು ವಿಧಾನಸಭೆಯಲ್ಲಿ ಕೂತ್ಕೊಂಡು ಝೂಮ್ ಮಾಡಿ ನೋಡುವ ಮೂಲಕ ಮಗನಿಗಿಂತ ತಾನು 100 ಪಟ್ಟು ಕಾಮುಕ ಎನ್ನುವುದನ್ನು ಪ್ರಭು ಚವ್ಹಾಣ್ ರುಜುವಾತು ಪಡಿಸ್ಕೊಂಡಿದ್ದಾರೆ. ಮೊದಲೇ ಮಾಡಿದ್ರು ಇವರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಫೋಟೋವನ್ನು ಝೂಮ್ ಹಾಕಿ ನೋಡಿದ್ರು. ಆದರೆ ಪಾಪ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಹಿರಿಯ ನಾಯಕಿ ಅಂತ ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ಒಂದಿನ ಕಲಾಪ ಅವನ್ನು ಮುಂದೂಡಲಾಗಿತ್ತು. ಅಂದರೆ ತಂದೆಗೆ ತಕ್ಕ ಮಗ ಅನ್ನೋದು ರವೀಂದ್ರ ಸ್ವಾಮಿ ಈ ರೀತಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಹಾಲಿ CM ಸಿದ್ದರಾಮಯ್ಯನವರನ್ನು ಈ ಹಿಂದೆ ತಾನು ಪಶು ಸಂಗೋಪನಾ ಸಚಿವರಾಗಿದ್ದಾಗ ಜೈಲಿಗೆ ಹಾಕೋದಾಗಿ ಬೆದರಿಸಿದ್ರು. ಪಶುವಿಗಿಂತ ಕಡೆಯಾಗಿ ಗುರುತಿಸುತ್ತಿರುವ ಇವರ ಕರ್ಮಕಾಂಡಕ್ಕೆ ಸಿದ್ದರಾಮಯ್ಯನವರು ಯಾಕೆ ಶಿಕ್ಷೆ ಕೊಡಬಾರ್ದು ಎಂಬುದನ್ನು ವಿಚಾರ ಮಾಡಲಿ. ಅವರೇನಾದರೂ ದನದ ಮಾಂಸ ತಿಂದರೆ ಜೈಲಿಗೆ ಹಾಕ್ತೀನಿ ಅಂತ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ರು, ಈ ಹಿಂದೆ BJP ಸರ್ಕಾರವಿದ್ರು, ಇವರ ಪ್ರಭಾವ ಅದೇ ರೀತಿ ಬಳಸ್ತಾರಂತೆ. ಈ ಸರ್ಕಾರಗಳಿಗೆ ಏನಾಗಿದೆ ಎಂಬುದು ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಬಹಳ ನಿಷ್ಠಾವಂತ ಸರ್ಕಾರವಂತ ಹಲವರು ನಂಬಿದ್ದಾರೆ. ಅದನ್ನು ಮನಗಂಡು ಪ್ರಭು ಚವ್ಹಾಣ್ ಹಾಗೂ ಅವರ ಮಗನ ಮೇಲೆ ಸುಮಟೋ ಕೇಸ್ ದಾಖಲಿಸಿ ಬಂಧಿಸಬೇಕು. 3 ಯುವತಿಯರ ಜೀವನವನ್ನು ಹಾಳು ಮಾಡಿದ ಪ್ರತೀಕ್ ಚವ್ಹಾಣ್ ಅವರ ಈ ಪ್ರಕರಣ SIT ತನಿಖೆ ಆಗಬೇಕು ಅಂತ ತಿಳಿಸಿದ್ದಾರೆ. ನೊಂದ ಯುವತಿಯರಿಗೆ ನ್ಯಾಯ ದೊರಕುವವರೆಗೂ ಏಕ್ತಾ ಫೌಂಡೇಶನ್ ಅವರ ಬೆನ್ನಿಗೆ ನಿಲ್ಲಲಿದೆ ಅಂತೆ. ಇವೆಲ್ಲವೂ ರವಿಸ್ವಾಮಿ ಅವರು ಹೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ವಿಚಾರಗಳಿದೆ. ಬೆಂಗಳೂರಿನ ಹಾಲಿಡೇ ಇನ್ ಹೋಟೆಲ್ನಲ್ಲಿ ಯುವತಿಯೊಂದಿಗೆ ನಡೆದ ಅತ್ಯಾಚಾರದ ಕುರಿತು ಪ್ರಕರಣವನ್ನು ಬೆಂಗಳೂರಿಗೆ ವರ್ಗಾಯಿಸಲಿ ಅಂತ ರವೀಂದ್ರ ಸ್ವಾಮಿ ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತೇಜರಾವ್ ಮೂಳೆ, ಅಶೋಕ್ ಪಾಟೀಲ್ ಹೊಕ್ರಾಣ, ಸಂದೀಪ್ ಪಾಟೀಲ್ ಹಂಗರ್ಗ, ಧನಾಜಿ ಕಾಂಬ್ಳೆ, ಪ್ರಭು ಸ್ವಾಮಿ, ಹಣ್ಮು ಪಾಜಿ, ಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕ ಸಮಾಜ ಪರ ಹೋರಾಟಗಾರರು, ಸಮಾಜದ ಬಗ್ಗೆ ಕಾಳಜಿ ಉಳ್ಳವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಅದೇನೇ ಇರಲಿ, ರಾಜಕೀಯ ವೈಯಕ್ತಿಕ ವಿಚಾರಗಳು ವೈಯಕ್ತಿಕ ವಿಚಾರವೇ. ಆದರೆ
ಈ ಒಂದು ಪ್ರಕರಣವನ್ನು ನೋಡಿದಾಗ ಪ್ರಭು ಚವ್ಹಾಣ್ ಮತ್ತು ಆತನ ಮಗನ ಪ್ರಕರಣವನ್ನು ಪ್ರಭು ಚವ್ಹಾಣ್ ಅವರ ಮಗನ ಪ್ರಕರಣವನ್ನು ನೋಡಿದಾಗ ಒಂದಂತೂ ಸ್ಪಷ್ಟ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾವವನ್ನು ಬಳಸಿ ಮಗನನ್ನು ಬಚಾವ್ ಮಾಡಲಿಕ್ಕೆ ಪ್ರಭು ಚವ್ಹಾಣ್ ನೋಡ್ತಾ ಇದ್ದಾರೆ. ಇದು ಸಿಂಪಲ್ ಲಾಜಿಕ್. ಯಾಕೆಂದರೆ ಪ್ರಕರಣ ದಾಖಲಾಗಿ 15 ದಿನ ಆಗ್ತಾ ಇದೆ ಸರಿಸುಮಾರು, ಆದರೆ ಇಲ್ಲಿಯ ತನಕ ಬಂಧನ ಆಗಿಲ್ಲ. ಒಂದು ವಿಷಯ, ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ, ಜಿಲ್ಲಾ ನ್ಯಾಯಾಲಯದಲ್ಲಿ ಬೇಲ್ ಕೂಡ ರಿಜೆಕ್ಟ್ ಆಗುತ್ತೆ. ಆದರೆ ಇಲ್ಲಿ ತನಕ ಪ್ರತೀಕ್ ಚವ್ಹಾಣ್ ಬಂಧನವಾಗಿಲ್ಲ, ಮತ್ತೆ ಪ್ರಭಾವ ಬಳಸುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ. ಒಬ್ಬ ಸಣ್ಣ ರೈತ ಏನಾದರೂ ಸ್ವಲ್ಪ ಸಾಲ ಮಾಡಿ ಬ್ಯಾಂಕಿಗೆ ಫ್ರಾಡ್ ಮಾಡಿದಾಗ ರೈತನನ್ನು ಎರಡು ಕೈಗಳನ್ನು ಹಿಡ್ಕೊಂಡು ಬಂಧಿಸ್ತಾರೆ. ಒಬ್ಬ ಮಾಜಿ ಸಚಿವನ ಮಗ ಎನ್ನೋ ಕಾರಣಕ್ಕೆ 15 ದಿನಗಳಿಂದ ಅರೆಸ್ಟ್ ಆಗಿಲ್ಲ ಅಂದರೆ ಇವರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದು ಒಂದು ಸೈಡಿಗಿಡಿ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ದುಡ್ಡಿದ್ರೆ ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಶೀಲದ ಜೊತೆ ಆಟ ಆಡ್ಬೋದು. ದುಡ್ಡಿದ್ರೆ ಮದುವೆ ಆಗ್ತೀನಂತ ಅವ್ರ ಜೊತೆ ದೈಹಿಕ ಸಂಪರ್ಕವನ್ನು ಬಳಸ್ಬೋದು. ದುಡ್ಡಿದೆ ಅಂದರೆ ಯಾರ ಜೊತೆನೂ ದೈಹಿಕ ಸಂಪರ್ಕವನ್ನು ಬೆಳೆಸಿ ಆಮೇಲೆ ನಿನಗೆ ನನಗೆ ಸಂಬಂಧವಿಲ್ಲ ಅಂತ ಹೇಳ್ಬಹುದೇನು ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಯಾಕಂದರೆ ಯಾರಾದರೂ ಬಡವರ ಮಕ್ಕಳು ಇಂತಹ ಸಣ್ಣ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಸಿಲುಕಿದ್ರೆ ಇಷ್ಟೊತ್ತಿಗೆ ಜೈಲಿಗೆ ಹೋಗ್ತಾ ಇದ್ರು, ಶಿಕ್ಷೆ ಕೂಡ ಅನೌನ್ಸ್ ಆಗ್ತಾ ಇತ್ತು. ಆದರೆ ಇಲ್ಲಿ ಹಂಗಿಲ್ಲ, ಇನ್ನೂ ಆರೋಪಿಯ ಬಂಧನವೇ ಇಲ್ಲ. ನಾನು ಆರೋಪಿ ಅಂತ ಹೇಳ್ತಾನೆ ಇಲ್ಲ, ಆರೋಪ ಬಂದಿದೆ. ಆ ಬಂದಿರುವ ಯಾರ ಮೇಲೆ ಆರೋಪ ಬಂದಿದೆ ಅವರು ಬಂದು ಕೋರ್ಟಲ್ಲಿ ಹಾಜರಾಗಿ ಎದುರಿಸಿ. ಈಗ ಪ್ರಭು ಚವ್ಹಾಣ್ ಸಚಿವರಾಗುವಂತಹ ಸಂದರ್ಭದಲ್ಲಿ ಪ್ರಭು ಚವ್ಹಾಣ್ ನೀವು ನೋಡಿದ್ರೋ ಇಲ್ವೋ, ಪ್ರಭು ಚವ್ಹಾಣ್ ಸಚಿವರಾದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಪ್ರಭು ಬಾಮ್ಲಾ ಚವ್ಹಾಣ್ ಆಣೆ ಮಾಡಿ ಹೇಳ್ತೀನಿ, ಗೋಮಾತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನನ್ನ ಕರ್ತವ್ಯ ನಿಷ್ಠೆಯನ್ನು ಮತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀನಿ, ಕಾನೂನಿಗೆ ಗೌರವ ಕೊಡ್ತೀನಿ, ಕಾನೂನಿನ ಚೌಕಟ್ಟಿನಲ್ಲಿ ಇರ್ತೀನಿ ಅಂತ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನನ್ನ ಮಗ ತಪ್ಪೇ ಮಾಡಿಲ್ಲ, ನನ್ನ ಮಗನಿಗೆ ಯಾವ ಟೆಸ್ಟ್ ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಾನೂನಿನ ಬಗ್ಗೆ ಇಷ್ಟು ಗೌರವವಿರುವ ಪ್ರಭು ಚವ್ಹಾಣ್ ಅವರು ಯಾಕೆ ಪ್ರಕರಣ ದಾಖಲಾಗಿ 15 ದಿನ ಕಳೆದರೂ ಕೂಡ ಮಗ ಸರೆಂಡರ್ ಆಗಿಲ್ಲ? ಮಗನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆ ಕಡೆ ಮುಚ್ಚಿಡುವಂಥ ಪ್ರಯತ್ನ ಯಾಕೆ ಮಾಡ್ತಿದ್ದಾರೆ? ನಿಮ್ಮ ಮಗ ಎಲ್ಲಿದ್ದಾನೆ? ಕಾನೂನಿನ ಚೌಕಟ್ಟಿಗೆ ಒಪ್ಪಿಸ್ಬೇಕು. ಇಲ್ಲಪ್ಪ ನೀನು ತಪ್ಪು ಮಾಡಿಲ್ಲಲ್ವ, ನೀನು ಹೋಗಿ ಎದುರಿಸು ಅಂತ ಬಿಡಬೇಕು ಮಗನ. ಯಾಕೆ ಬಿಟ್ಟಿಲ್ಲ? ಇದನ್ನು ಕೂಡ ಈ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಸಣ್ಣ ಹಳ್ಳಿಗಳಲ್ಲಿ 4-5 ಕಾರ್ಯಕರ್ತರನ್ನ ಇಟ್ಕೊಂಡು ಅಲ್ಲಿ ಇದ್ದಾರೆ, ಇವರ ಪ್ರಭು ಚವ್ಹಾಣ್ ಅವರ ಕಾರ್ಯಕರ್ತರು ಅಲ್ಲಿ ಇದ್ದಾರೆ. ಅವರು ಊರಲ್ಲಿ ಯಾವುದಾದ್ರೂ ಊರಲ್ಲಿ ಸಣ್ಣ ಪುಟ್ಟ ಕೆಲಸ ನಡೆದಾಗ ಅಪೋಸ್ ಮಾಡ್ತಾರೆ, ಮತ್ತು ಬೇರೆಯವರ ಸಮಸ್ಯೆಗಳನ್ನು ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಾರೆ. ಬರೀ ಬ್ಲ್ಯಾಕ್ ಮೇಲು ಡೀಲಿಂಗಲ್ಲಿ ಇರ್ತಾರೆ. ಅಂತಹ ಕಾರ್ಯಕರ್ತರನ್ನ ಬಳಸ್ಕೊಂಡು ಅಂಥ ಕಾರ್ಯಕರ್ತರ ಜೊತೆ ಸೇರಿ ಪ್ರಭು ಚವ್ಹಾಣ್ ಇವತ್ತು ತಮ್ಮ ಘನತೆ ಗೌರವವನ್ನು ಕಳೆದುಕೊತಾ ಇದ್ದಾರೆ. ಈಗ ಪ್ರಭು ಚವ್ಹಾಣ್ ಮಾಡಬೇಕಾಗಿರೋದಿಷ್ಟೇ, ಆರೋಪ ಬಂದಿದೆ, ಆರೋಪಕ್ಕೆ ಉತ್ತರ ಕೊಡಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು. ಅಂದರೆ ನೀವು ಕಾನೂನಿಗೆ ಗೌರವ ಕೊಡುವವರು, ಕಾನೂನು ಮಾಡುವವರು, ಕಾನೂನು ರಚಿಸುವವರು ಕಾನೂನಿಗೆ ಗೌರವ ಕೊಡಲಿಲ್ಲ ಅಂದರೆ ಈ ದೇಶದ ಪರಿಸ್ಥಿತಿ, ಈ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇಲ್ಲಿರುವಂಥ ಯುವಕರು ಏನು ಯೋಚನೆ ಮಾಡಬೇಕು? ದುಡ್ಡಿದ್ದವರಿಗೆ ಒಂದು ನ್ಯಾಯ, ದುಡ್ಡು ಇಲ್ಲದೆ ಇದ್ದವರಿಗೆ ಒಂದು ನ್ಯಾಯನ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಇನ್ನು ಇದಕ್ಕೆ ಇನ್ನೊಂದು ಸಂಬಂಧಪಟ್ಟ ಹಾಗೆ ಸುದ್ದಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಕೂಡ ಈ ಒಂದು ವಿಚಾರದ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರವಿದ್ರೂ ಕೂಡ ಜಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನ ಮುಖಂಡರೊಬ್ಬರು ಪತ್ರ ಬರೆದಿರೋದು ಇದು ಸೋಜಿಗದ ಸಂಗತಿ. ಅವ್ರು ಖುದ್ದಾಗಿ ಹೇಳ್ತಾರೆ, ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ರಾಜಕಾರಣಿಗಳನ್ನು ಬಚಾವ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಇದಕ್ಕೂ ಮೊದಲು ಬಿಜೆಪಿ ಒಬ್ಬ ಪೊಲಿಟಿಷಿಯನ್ ತನ್ನ ಮೇಲೆ ಗಂಭೀರ ಆರೋಪ ಬಂದಿತ್ತು, ಸರ್ಕಾರದ ಮಟ್ಟದಲ್ಲಿ ಕೇಸ್ ಆಗಿತ್ತು, ಆದರೆ ಆತನ ಬಂಧನವೇ ಆಗಲ್ಲ, ಆತನಿಗೆ ಬೇಲ್ ಮಂಜೂರಾಗುತ್ತೆ. ಈ ಪ್ರಕರಣದಲ್ಲಿ ಇದೇ ರೀತಿ ಆಗ್ತಾ ಇದೆ. ಜನರು ಕಾನೂನು ಸುವ್ಯವಸ್ಥೆ ಮೇಲಿನ ಗೌರವವನ್ನು ಕಳ್ಕೊತಾ ಇದ್ದಾರೆ. ಬಿಜೆಪಿ ಅವರಿಗೆ ಏನಾದ್ರು ಸಬ್ಸಿಡಿ ಇದ್ರೆ ಹೇಳಿ ಅಂತ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅವರು ಕೂಡ ನಮ್ಮ ವಾಹಿನಿಗೆ ನಾವು ಅವರಿಗೆ ಸಂಪರ್ಕ ಮಾಡಿದಾಗ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಅವರ ಹತ್ರ ಹೋದಾಗ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದ್ಸಲ ಅರವಿಂದ್ ಅರಳಿ ಅವರ ಬೈಟನ್ನು ಪ್ಲೇ ಮಾಡಿ ಅವರ ಬೈಟನ್ನು ತೋರಿಸಿದ ನೋಡೋ ನಂತರ ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಯುವತಿ ಸಂಧ್ಯಾ ಏನು ಸಂತ್ರಸ್ತೆ ಯುವತಿ ಇದ್ದಾಳೆ, ಅವ್ರನ್ನ
ಮಾತನಾಡಿಸಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ. ಅದೇ ರೀತಿ ಗಂಗಾಧರ್ ರಾಥೋಡ್ ಅವರಿಗೆ ಕೂಡ ನಾವು ಸಂಪರ್ಕವನ್ನು ಮಾಡ್ತಿದ್ದೀವಿ. ಆದಷ್ಟು ಬೇಗ ಗಂಗಾಧರ್ ರಾಥೋಡ್ ಅವರಿಗೂ ಕೂಡ ರೀಚ್ ಆಗ್ತೀವಿ ಮತ್ತು ಈ ಒಂದು ತನಿಖೆನ SITಗೆ ಒಪ್ಪಿಸಬೇಕು. ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಪ್ರಭು ಚವ್ಹಾಣ್ ಈಗಾಗಲೇ ತಮ್ಮ ಪ್ರಭಾವವನ್ನು ಬಳಸಿ ಎಲ್ಲ ರೀತಿ ತಮಗೆ ಹೆಂಗೆ ಬೇಕೋ ಹಂಗಲ್ಲಿ ಕೇಸಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು SITಗೆ ಒಪ್ಪಿಸಬೇಕು ಅನ್ನೋದು ರವಿಸ್ವಾಮಿಯ ವಾದ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡೋಣ. ಅದೇ 10-12 ದಿವಸ ಹಿಂದೆ ಒಂದು ಯುವತಿ ಮೇಲೆ ಒಂದು ಯುವತಿಗೆ ಮೋಸ ಆಗಿತ್ತು. ಆ ಯುವತಿಯನ್ನು ಪ್ರಭು ಚವ್ಹಾಣ್ ಅವರ ಮನೆಗೆ ಬಂದಾಗ ಅವರಿಗೆ ಹಲ್ಲೆ ಮಾಡಿದರು. ಈ ಎಲ್ಲ ವೈರಲ್ ಆಗಿತ್ತು. ಈ ಬಗ್ಗೆ ಪೊಲೀಸರು ಕೂಡ ನಾನು ಇನ್ಫಾರ್ಮ್ ಮಾಡಿದ್ದೆ. ಅದು ಏನದ ಕೇಸ್ ಬುಕ್ ಮಾಡಿ ಸೆಟಲ್ ಮಾಡಿಬಿಡ್ರಿ ಅಂತ ಹೇಳಿದ್ದೆ. ಆದರೂ ಕೂಡ ಆ ಸಂತ್ರಸ್ತದ ಕೇಸ್ ದಾಖಲಾಗಿಲ್ಲ. ಆಯೋಗಕ್ಕೆ ಹೋದ್ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ SP ಅವ್ರಿಗೆ ಮಾತಾಡಿದಾಗ SP ಅವರಿಗೆ ಅವರು ಆ ಸಂತ್ರಸ್ತೆ ಬರೋಕ್ಕೆ ಹೇಳಿ ಇಲ್ಲಿ ಹೋಗಿ ಕೇಸ್ ಮಾಡಿದ್ದಾರೆ. ನಾವು ಅಂದಿದ್ದು ಅವ್ರು ಮೊದಲು ಕೊಡೋಕೆ ಹೋಗಿದ್ರು, ಠಾಣದಾಗ ಕುಂತರು. ಯಾವತ್ತು ಇನ್ಸಿಡೆಂಟ್ ಆಗಿತ್ತು ಆವತ್ತಿನ ದಿವಸ ಹೊಕ್ರಾ ಠಾಣದಾಗ ಕುಂತಾಗ ಅವ್ರು ಯಾರೂ ಕೇರ್ ಮಾಡಲಿಲ್ಲ, ಅವರು ಕೇಸು ತೊಗೊಳ್ಳಿಲ್ಲ. ಆಮೇಲೆ ಅವರಿಗೆ ಉಲ್ಟಾ ನಿಮ್ಮ ಮೇಲೆ ಕೇಸ್ ಆಗ್ತದೆ ಅದು ಆಗ್ತದೆ ಅಂತ ಹೆದರಿಕೆ ಮಾಡಿದಾರೆ ಅಂತ ಸುದ್ದಿ ಬಂತು. ಅದು ಕೂಡ ಅದು ಸರಿ ಮಾಡಿರಿ ಅಂತ ನಾನು ಉನ್ನತ ಅಧಿಕಾರಿಗಳು ಹೇಳಿದ್ದೆ. ಆದರೂ ಕೂಡ ಅದು ಆಗಿದ್ದಿಲ್ಲ. ಈಗ ಏನಾಗ್ತದೆ ಅಂದ್ರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ BJP ಅವರು ಏನು ಮಾಡಿದರೂ ಕೂಡ ಯಾವುದೇ ಕೇಸ್ ಬುಕ್ ಆಗ್ತಿಲ್ಲ. ಬುಕ್ ಆದರೂ ಕೂಡ ಅವರಿಗೆ ಅರೆಸ್ಟ್ ಮಾಡೋದಾಗಲಿ ಅವ್ರಿಗೆ ವಾರ್ನಿಂಗ್ ಕೊಡೋಗಲಿ ಯಾವುದೇ ಆಗ್ತಿಲ್ಲ. ಅದಕ್ಕೆ ಬೇಸತ್ತು ಇವತ್ತು ನಾನು ಎಲ್ಲರಿಗೆ ಹೇಳಿ ನೋಡಿದೆ, ಬಟ್ ಯಾವುದೂ ಬಗೆಯಿರಲಿಲ್ಲ. ಅದಕ್ಕೆ ಕೊನೆಗೆ ನಾನು ಹೋಮ್ ಮಿನಿಸ್ಟರ್ ಅವರಿಗೆ ಇವತ್ತು ನಿನ್ನೆ ಪತ್ರ ಬರೆದು ಮೇಲ್ ಮಾಡಿದ್ದೀನಿ. ಯಾಕಂದರೆ ಯಾವ ವ್ಯಕ್ತಿ ಮೇಲೆ ದೌರ್ಜನ್ಯ ಕೇಸ್ ಆಗಿದೆ ಆ ವ್ಯಕ್ತಿ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ. ಅವ ಎಲ್ಲರೂ ಓಡೋಗ್ತಾನ ಸಿಗಲ್ಲ ಅಂತ ಇಲ್ಲ. ಒಬ್ಬ ಜವಾಬ್ದಾರಿಯುತ ಶಾಸಕನ ಮಾಜಿ ಮಂತ್ರಿ ಮಗ ಅದಾನ, ಎಲ್ಲದನ ಅಂತ ಗುರ್ತಾಗಲ್ಲ ಅಂತಂದ್ರೆ ಆಶ್ಚರ್ಯ ಅದು. ನಾವು ಒಂದು ಕಡೆ ಏನು ಹೇಳ್ತೀವಿ, BJP ಶಾಸಕರಿಗೆ BJP ಅವರಿಗೆ ಒಂದು ಬೆಂಬಲ ನಮ್ಮದೇ ಸರ್ಕಾರದ ಆಡಳಿತದವರು ಇಲ್ಲಿ ಲೋಕಲ್ದವರು ಸಪೋರ್ಟ್ ಮಾಡ್ತಾ ಇದ್ದಾರೇನು, ಯಾಕೆ ಹೀಗೆ ಆಗ್ತಾಯಿದೆ ಇವ್ರಿಗೆ ಹಗಲೆಲ್ಲ ಹೇಳಿದ್ರೆ ಅರ್ಥ ಇಲ್ಲ ನನಗೆ. ಅದಕ್ಕೊಂದು ಸಚಿವರಿಗೆ ಪತ್ರ ಬರೆದ್ರೆ ಆಯಿತು ಅಂತಂದು ಪತ್ರ ಬರೆದೀನಿ. ಅದು ಪತ್ರ ಬರೆದಿಂದ ನಾನು ಮೀಡಿಯಾಗೆ ಹೋಗಬಾರ್ದಾಗಿತ್ತು. ನೀವು ಬಂದಿದ್ರಿ, ಈಗ ನಿಮ್ಗೆ ಹೆಂಗೆ ಗೊತ್ತಾಗಿ ಬಂದರೂ ಕೂಡ ಅದಕ್ಕೆ ನಾನು ಹೇಳಬಾರ್ದು ಮಾಡಿದೆ. ಆದರೆ ಇದೊಂದು ನಮ್ಮದು ಪಕ್ಷದ ಆಂತರಿಕ ವಿಚಾರ. ಯಾಕಂದರೆ ಇದು ಈ ರೀತಿ ಆದರೆ ನಾನು ಬೇಸತ್ತು ಬರ್ತೀನಿ. ಯಾಕೆ ಯಾವುದೇ ಪಕ್ಷ ಇರಲಿ ಕಾನೂನಲ್ಲಿ ವ್ಯತ್ಯಾಸ ಆಗಬಾರ್ದು, ಭೇದ ಭಾವ ಬರಬಾರ್ದು. ಎಲ್ಲರಿಗೂ ಒಂದೇ ಇದರಲ್ಲಿ ಸಂವಿಧಾನ ಎಲ್ಲರಿಗೂ ಒಂದೇ ಇದೆ. ಆ ಸಂವಿಧಾನ ಯಾವ ರೀತಿ ಆದೇಶ ಮಾಡ್ತೋ ಆ ರೀತಿ ನಡ್ಕೋಬೇಕಂತ ನನ್ನ ಕಳಕಳಿ.